ಈ ದಾಲ್ನ ದಾಲ್ ಪಂಚಮೇಳ ಅಂತ ಕರೀತಾರೆ. ಯಾಕಂದರೆ ಇದರಲ್ಲಿ ಒಂದು ತರಹದಲ್ಲ 5 ತರಹದ ಬೇಳೆಕಾಳುಗಳನ್ನ ಯೂಸ್ ಮಾಡಿರೋದು. 5 ತರಹದ ದಾಲ್ಗಳು ಹಾಕಿರೋದ್ರಿಂದ ಅಂದರೆ ಬೇಳೆಕಾಳುಗಳನ್ನ ಹಾಕಿರೋದ್ರಿಂದ ಈ ದಾಲ್ ತುಂಬಾ ಹೆಲ್ದಿಯಾಗಿರುತ್ತೆ, ಹಾಗೆ ತುಂಬ ರುಚಿಕರವಾಗೂ ಕೂಡ ಇರುತ್ತೆ. ಈಗ ಮೊದಲಿಗೆ ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ತೂರ್ ದಾಲ್ನ ಹಾಕ್ಕೋತಾ ಇದ್ದೀನಿ, ಅಂದರೆ ತೊಗರಿಬೇಳೆ. ಅದಾದಮೇಲೆ ಕಡಲೆಬೇಳೆ 1 ಬೌಲು, 1 ಬೌಲು ಮಸೂರ್ ದಾಲು, 1 ಬೌಲು ಸಿಪ್ಪೆ ಇರುವಂಥ ಹೆಸರು ಬೇಳೆ, ಹಾಗೆ ಸಿಪ್ಪೆ ಇರುವಂಥ ಉದ್ದಿನಬೇಳೆ. ನೀವು ಸಿಪ್ಪೆ ಇಲ್ಲದೆ ಇರುವಂಥ ಬೇಳೆಕಾಳುಗಳನ್ನು ಹಾಕ್ಕೋಬೋದು. ಆದರೆ ಸಿಪ್ಪೆ ಇರುವಂಥ ಕಾಳುಗಳನ್ನ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ಇನ್ನೂ ಚೆನ್ನಾಗಾಗತ್ತೆ. ಸೊ ಇವಾಗ ಇದನ್ನು ತೊಳ್ಕೊಂಡು ಬೇಳೆಕಾಳುಗಳನ್ನ ಇವಾಗ ಕುಕ್ಕರಲ್ಲಿ ಹಾಕ್ಕೋತಾ ಇದ್ದೀನಿ. ಮೊದಲಿಗೆ ಈ ಎಲ್ಲ ಬೇಳೆಗಳನ್ನ ನಾವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಈಗ 1 ಪಲಾವ್ ಎಲೆನ ಹಾಕ್ತಾ ಇದ್ದೀನಿ, ಹಾಗೆ ಚಕ್ಕೆ 1 ಇಂಚಷ್ಟು, ಹಾಗೆ ಒಂದು 4ರಿಂದ 5 ಲವಂಗ ಕಾಳುಗಳು, ಹಾಗೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನು ಉಪ್ಪನ್ನು ಹಾಕ್ಕೊಳ್ಳೋಣ, ಹಾಗೆ ಒಂದು 4ರಿಂದ 5 ಬೆಳ್ಳುಳ್ಳಿ ಎಸ್ಲಿಗಳನ್ನ ಹಾಕ್ಕೊಳ್ಳೋಣ. ಎಲ್ಲ ಬೇಳೆಗಳನ್ನು ನಾನು ಒಂದು ಚಿಕ್ಕ ಬೌಲಲ್ಲಿ ಒಂದೊಂದು ಬೌಲ್ ಹಾಕ್ಕೊಂಡಿದ್ದೀನಿ. ಸೊ ಇದು ಒಂದು 4ರಿಂದ 5 ಜನ ತಿನ್ನೋವಷ್ಟು ಕ್ವಾಂಟಿಟಿ ಆಗುತ್ತೆ. ಇವಾಗ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳೋಣ, ಹಾಗೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡ್ರೆ ಯಾವುದೇ ಪದಾರ್ಥ ಆಗಿರ್ಬೋದು, ಡಿಶ್ ಆಗಿರ್ಬೋದು, ಅದು ತುಂಬಾ ಟೇಸ್ಟಿಯಾಗುತ್ತೆ. ಅದಕ್ಕೋಸ್ಕರ ಈಗ ಒಂದು 4 ವಿಷಲ್ ಇದನ್ನು ಕುಕ್ ಮಾಡ್ಕೊಳ್ಳೋಣ. ನಂತರ ಒಂದು ಕಡಾಯಲ್ಲಿ 2 ಟೇಬಲ್ ಸ್ಪೂನ್ ಆಯಿಲು, ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೋತಾ ಇದ್ದೀನಿ. ಹಾಗೆ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ 2 ಈರುಳ್ಳಿ. ನಾನು ಸ್ವಲ್ಪ ದೊಡ್ಡ ಈರುಳ್ಳಿನ ತೊಗೊಂಡಿರೋದು, ಅಂದರೆ ದಪ್ಪ ಸೈಜ್ ಈರುಳ್ಳಿನ ತೊಗೊಂಡಿರೋದು. ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಂತರ 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಟೊಮ್ಯಾಟೊ ಇಲ್ಲಿ ನಾನು ಹುಳಿ ಟೊಮ್ಯಾಟೊ ತೊಗೊಂಡಿರೋದು. ಹುಳಿ ಟೊಮ್ಯಾಟೊ ಹಾಕೋದ್ರಿಂದ ದಾಲಿನ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗತ್ತೆ. ಹಾಗೆ ಇವಾಗ ನಾನು ಬೇಯಿಸ್ಕೊಂಡಿರೋದು ಬೇಳೆ ಏನಿದೆ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಫ್ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನಂತರ ಚಿಟಿಕೆ ಹಿಂಗನ್ನು ಹಾಕ್ತಾ ಇದ್ದೀನಿ, ಆಸಫೋಟಿಡ, ಹಾಗೆ 1 ಟೀ ಸ್ಪೂನು ಖಾರ ಪುಡಿ, 1 ಟೀ ಸ್ಪೂನು ಧನಿಯಾ ಪೌಡರ್ನ ಬೇಕಾದರೂ ಹಾಕ್ಬೋದು, ಇಲ್ಲ ಸಾಂಬಾರ್ ಪೌಡರ್ನ ಬೇಕಾದರೂ ಹಾಕ್ಬೋದು, 1/4 ಸ್ಪೂನಷ್ಟು ಅರಿಶಿನ ಪುಡಿ. ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಳ ಹಿಡಿದೇ ಇರೋ ಥರ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಈ ಮಸಾಲೆಗಳು ಸ್ವಲ್ಪ ಕುಕ್ ಆಗಬೇಕು. ಇದಾದಮೇಲೆ ಬೇಯಿಸಿಟ್ಕೊಂಡಿರುವಂಥ ಬೇಳೆನ ಇವಾಗ ಗ್ರೇವಿಯಲ್ಲಿ ಹಾಕ್ಕೊಳ್ಳೋಣ. ಹಾಗೆ ಗ್ರೇವಿ ಎಷ್ಟು ತೆಳುವಾಗಿ ಬೇಕು ಅಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಗ್ರೇವಿಗೆ ಬೇಕಾದರೆ ನೀವು ಯಾವುದಾದ್ರೂ ಸೊಪ್ಪನ್ನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಪಾಲಕು, ಮೆಂತ್ಯ ಆ ಥರ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರೋದಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ, ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಈ ದಾಲ್ ಪಂಚಮೇಳ ರೆಡಿ ಆಗುತ್ತೆ. ಈ ಗ್ರೇವಿನ ಮಾಡೋದು ತುಂಬಾ ಸುಲಭ, ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಹಾಗೆ ರೈಸ್ಗಂತೂ. ನೀವು ಕೂಡ ಈ ಗ್ರೇವಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನಷ್ಟು ರೆಸಿಪಿಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.